ನಮಸ್ಕಾರ ವೀಕ್ಷಕರೇ. ದಿಢೀರಂತ ಒಂದು ಸುದ್ದಿ ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದು ತಮಿಳುನಾಡು ಬಿಜೆಪಿಗೆ ಹೊಸ ರಂಗು ನೀಡಿದ ಹಾಗೂ ಯುವ ಸಮೂಹದ ಮೇಲೆ ಅತ್ಯಂತ ಪ್ರಭಾವ ಬೀರಿರೋ ಬಿಜೆಪಿ ನಾಯಕ ಅಣ್ಣಾಮಲೈ ಹೊಸ ಪಕ್ಷವನ್ನ ಸ್ಥಾಪಿಸ್ತಾ ಇದ್ದಾರೆ ಅನ್ನೋದು. ಈ ಹೊತ್ತಲ್ಲಿ ಈ ರೀತಿ ಸುದ್ದಿ ಬರೋದು ತೀರಾ ಅನಿರೀಕ್ಷಿತ ಅಲ್ಲ ಅಂತಲೂ ಅನ್ನಿಸ್ಕೊಳ್ತಾ ಇದೆ. ಯಾಕಂದ್ರೆ ತಮಿಳುನಾಡಿನ ರಿಸಲ್ಟ್ ನಲ್ಲಿ ಯಾವ ಫ್ಯಾಕ್ಟರ್ ವರ್ಕ್ ಆಯ್ತು ಅಂತ ನೋಡಿದವರಿಗೆ ಅಣ್ಣಾಮಲೈ ಪ್ರತ್ಯೇಕ ದಾರಿ ಬಗ್ಗೆ ಆಲೋಚನೆ ಮೂಡಿತು. ಈಗ ಅದು ಇನ್ನೊಂದು ಹಂತ ಮುಂದಕ್ಕೆ ಹೋದಂತಿದೆ. ಈ ಬಗ್ಗೆ ಅಣ್ಣಾಮಲೈ ಇನ್ನೂ ಅಧಿಕೃತ ಹೇಳಿಕೆಯನ್ನ ಕೊಟ್ಟಿಲ್ಲ. ಆದ್ರೆ 3 ರೀತಿಯ ವಿಚಾರಗಳು ಓಡಾಡ್ತಾ ಇವೆ. ಇದರ ಆಧಾರದಲ್ಲಿ ನೋಡೋದಾದ್ರೆ ಅಣ್ಣಾಮಲೈ ಬಿಜೆಪಿಗೆ ಗುಡ್ ಬೈ ಹೇಳೋದು ನಿಜವೇನೋ ಅನ್ನಿಸುವಂತಿದೆ. ಹಾಗಿದ್ರೆ ಇದರ ಹಿಂದಿನ ಕಾರಣ ಏನು, ಇಂಪ್ಯಾಕ್ಟ್ ಏನು, ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2 ಸೀಟ್ನಿಂದ ಆರಂಭಿಸಿ ಇವತ್ತು ಭಾರತದ ಸಾಕಷ್ಟು ರಾಜ್ಯಗಳಲ್ಲಿ ಅಧಿಕಾರ ಹಿಡಿದು ಸತತವಾಗಿ ಕೇಂದ್ರದಲ್ಲಿ ಸರ್ಕಾರ ರಚಿಸಿ ಮುಂದುವರಿತಾ ಇರೋ ಬಿಜೆಪಿ ಅಣ್ಣಾಮಲೈ ವಿಚಾರದಲ್ಲಿ ತಪ್ಪು ಮಾಡಿ ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆ ಪದೇ ಪದೇ ಹುಟ್ಟುತ್ತಾ ಇದೆ. ಅಂತ ಕಷ್ಟಕರ ಬಂಗಾಳವನ್ನ ಜಯಿಸೋದಕ್ಕೆ ಸುವೇಂದು ಅಧಿಕಾರಿಯನ್ನ ಗುರುತಿಸಿದ್ರು, ಫ್ರೀ ಹ್ಯಾಂಡ್ ಕೊಟ್ರು, ಗೆದ್ದುಕೊಂಡು ಬಂದ್ರು. ಭಾರತಕ್ಕೆ ಅತ್ಯಂತ ಕ್ರೂಷಿಯಲ್ ಪಾಯಿಂಟ್ ಆಗಿರೋ ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಸರ್ಮಾರನ್ನ ಗುರುತಿಸಿದ್ರು, ಅಸ್ಸಾಂನ ಭದ್ರಕೋಟೆ ಮಾಡಿಕೊಂಡ್ರು. ಆದ್ರೆ ಇದೇ ಕಾನ್ಫಿಡೆನ್ಸ್ ಅಣ್ಣಾಮಲೈ ವಿಚಾರದಲ್ಲಿ ಬಿಜೆಪಿಗೆ ಯಾಕಿಲ್ಲ ಅನ್ನೋ ಪ್ರಶ್ನೆ ಈಗ ಜನರನ್ನ ಕಾಡ್ತಾ ಇದೆ. ತಮಿಳುನಾಡಿನಲ್ಲಿ ಹೊಸ ಸರ್ಕಾರ ರಚನೆಯಾಗಿ 1 ತಿಂಗಳು ಕಳೆಯೋದರ ಒಳಗೆ ಅದೇ ತಮಿಳುನಾಡಿನಲ್ಲಿ ಬಿಜೆಪಿಗೆ ಒಂದು ವರ್ಚಸ್ಸು ಕೊಟ್ಟ ಅಣ್ಣಾಮಲೈ ಬೇರೆ ದಾರಿ ನೋಡಿಕೊಳ್ತಾ ಇದ್ದಾರೆ ಅನ್ನೋ ಸುದ್ದಿ ಮತ್ತೆ ಮುನ್ನೆಲೆಗೆ ಬರುವಂತಾಗಿದೆ. ಸದ್ಯ 3 ರೀತಿಯ ಸುದ್ದಿಗಳು ಬರ್ತಾ ಇದ್ದು, ಅದರಲ್ಲಿ ಮೊದಲನೆಯದ್ದು ಅಣ್ಣಾಮಲೈ ತಮ್ಮದೇ ಒಂದು ಹೊಸ ಪಕ್ಷವನ್ನ ಸ್ಥಾಪಿಸೋ ಕಡೆಗೆ ಯೋಚಿಸಿದ್ದಾರೆ. ಅದಕ್ಕಾಗಿ ಪ್ರಿಪರೇಷನ್ ನಡೀತಾ ಇದೆ. ಸದ್ಯದಲ್ಲೇ ಈ ಕುರಿತು ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ ಅನ್ನೋದು. ಎರಡನೆಯದ್ದು ಅಣ್ಣಾಮಲೈ ರಾಜಕೀಯದಿಂದ ಸ್ವಲ್ಪ ಬ್ರೇಕ್ ತೆಗೆದುಕೊಳ್ಳೋದಕ್ಕೆ ಯೋಚಿಸ್ತಾ ಇದ್ದಾರೆ. ಸ್ವಲ್ಪ ದಿನಗಳ ಕಾಲ ಬೇರೆ ಕೆಲಸಗಳ ಕಡೆ ಗಮನ ಹರಿಸಲಿದ್ದಾರೆ. ನಂತರ ಮತ್ತೆ ಆಕ್ಟಿವ್ ಪಾಲಿಟಿಕ್ಸ್ ಕಡೆಗೆ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋದು. ಮೂರನೆಯದ್ದು ಅಣ್ಣಾಮಲೈ ಹೊಸ ಪಕ್ಷ ಸ್ಥಾಪಿಸುವ ಅಥವಾ ಬಿಜೆಪಿ ಬಿಟ್ಟು ಹೋಗೋ ಯೋಚನೆಯಲ್ಲೇ ಇಲ್ಲ. ಬದಲಿಗೆ ತಮ್ಮ ರಾಜಕೀಯ ಸ್ಟೈಲ್ಗೆ ಹೊಸ ಟಚ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕ್ಯಾಂಪೇನ್ ಆರಂಭಿಸಲಿದ್ದಾರೆ. ಇದರಲ್ಲಿ ಯುವ ಸಮೂಹಕ್ಕೆ ಆದ್ಯತೆ ನೀಡ್ತಾ ಇದ್ದು, ಲೈಕ್ ಮೈಂಡೆಡ್ ಅಥವಾ ತಮ್ಮ ವಿಚಾರಗಳಿಗೆ ಮ್ಯಾಚ್ ಆಗುವ ಯುವಕರನ್ನ ಒಗ್ಗೂಡಿಸಿಕೊಂಡು ಹೊಸ ಶಕ್ತಿಯನ್ನ ಹುಟ್ಟು ಹಾಕೋ ಪ್ಲಾನ್ ಮಾಡಿದ್ದಾರೆ ಅನ್ನೋದು. ಈ 3 ವಿಚಾರಗಳ ಹಿಂದೆಯೂ ಬಲವಾದ ಕಾರಣಗಳಿವೆ. ಅದನ್ನ ತಿಳಿಸ್ತೀವಿ. ಮೊದಲಿಗೆ ಹೊಸ ಪಕ್ಷ ಸ್ಥಾಪನೆ ನಿರ್ಧಾರ ಕೈಗೊಂಡ್ರೆ ಅದಕ್ಕೆ ಕಾರಣ ಏನು ಅನ್ನೋದು. ತಮಿಳುನಾಡಿನ ಮಟ್ಟಿಗೆ ನೋಡಿದ್ರೆ ಅಲ್ಲಿನ ಜನರು ಅಣ್ಣಾಮಲೈರನ್ನ ಮೆಚ್ಚಿಕೊಂಡಿದ್ದಾರೆ. ಆದ್ರೆ ಬಿಜೆಪಿ ಅಂದ್ರೆ ಅದು ಹೊರಗಿನ ಪಕ್ಷ, ಅವರು ಬಂದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಅಲ್ಲಿನ ಪ್ರಾದೇಶಿಕ ಪಕ್ಷಗಳು ಬಿಂಬಿಸಿರೋ ಭಯದಿಂದ ಜನರಿಗೆ ಇನ್ನು ಬಿಜೆಪಿ ಮೇಲೆ ನಂಬಿಕೆ ಬಂದಿಲ್ಲ. ಅಣ್ಣಾಮಲೈ ಬಿಜೆಪಿಯಲ್ಲಿ ಇಲ್ಲ ಅಂದಿದ್ರೆ ಅವರೇ ನಮ್ಮ ಆಯ್ಕೆ ಅನ್ನೋದನ್ನ ಬಹುತೇಕರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮೊನ್ನೆಯ ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕ ಅಣ್ಣಾಮಲೈಗೆ ನೀವೇ ಒಂದು ಪ್ರತ್ಯೇಕ ಪಕ್ಷವನ್ನ ಸ್ಥಾಪಿಸಿ ಈಗಲಿಂದಲೇ ಶುರು ಮಾಡಿದ್ರೆ ಮುಂದಿನ ಎಲೆಕ್ಷನ್ಗೆ ಹೋಗೋ ಹೊತ್ತಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡಬಹುದು ಅಂತ ಅವರ ಆಪ್ತ ವಲಯದಲ್ಲಿರೋ ಕಾರ್ಯಕರ್ತರು, ಪ್ರಮುಖವಾಗಿ ಯುವ ಸಮೂಹ ಒತ್ತಡವನ್ನ ಹಾಕ್ತಾ ಇದೆ. ಈ ಕಾರಣಕ್ಕೆ ಪ್ರತ್ಯೇಕ ಪಕ್ಷದ ಮೂಲಕ ಕ್ರಾಂತಿ ಮಾಡೋ ಯೋಚನೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಬಿಟ್ಟು ಅಣ್ಣಾಮಲೈ ಹೊರಬಂದ್ರೆ ಅದರಿಂದ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಇದರಿಂದ ಅಣ್ಣಾಮಲೈಗೆ ಲಾಭ ಆಗುತ್ತಾ ಅಂತ ಕೇಳಿದ್ರೆ ಹೌದು ಅನ್ನೋದಕ್ಕೆ ಕಾರಣಗಳಿವೆ. ಯಾಕಂದ್ರೆ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಜನರು ಯಾವತ್ತೂ ಪಕ್ಷವನ್ನ ನೋಡಿಲ್ಲ, ಬದಲಿಗೆ ವ್ಯಕ್ತಿಯನ್ನ ನೋಡಿಕೊಂಡು ಬಂದಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಜನರಿಗೆ ಪಕ್ಷದ ಮೇಲೆ ಒಲವಿದ್ರು, ನಮ್ಮ ಕ್ಷೇತ್ರಕ್ಕೆ ನಿಲ್ಲೋ MLA ಯಾರು, ಕೆಲಸ ಮಾಡ್ತಾನ, ಆತ ಕ್ರಿಮಿನಲ್ಲ, ಆತನನ್ನ ಗೆಲ್ಲಿಸಿದ್ರೆ ನಮಗೆ ಒಳ್ಳೇದಾಗುತ್ತಾ, ಹೀಗೆ ಸಾಕಷ್ಟು ರೀತಿಯಲ್ಲಿ ವಿಮರ್ಶೆ ಮಾಡ್ತಾರೆ. ಆದ್ರೆ ತಮಿಳುನಾಡಿನಲ್ಲಿ ಹಾಗಿಲ್ಲ. ಸಿನಿಮಾ ಸೂಪರ್ ಸ್ಟಾರ್ ಆಗಿ ಮೊದಲ CM ಆದವರು MGR. ಜನರು ಅವರ ಪಕ್ಷವನ್ನ ನೋಡಿದ್ದಕ್ಕಿಂತ ಹೆಚ್ಚಾಗಿ MGR ನೋಡಿ ವೋಟ್ ಒತ್ತಿದ್ರು. ಜಯಲಲಿತಾ, ಕರುಣಾನಿಧಿ ವಿಚಾರದಲ್ಲೂ ಹೀಗೆ ಆಯ್ತು. ಈಗ TVK ಹೊಸ ಪಕ್ಷ, ಅದರ ಕ್ಯಾಂಡಿಡೇಟ್ಗಳು ಯಾರು ಅನ್ನೋದೇ ಗೊತ್ತಿಲ್ಲದೆ ಇದ್ರೂ ವಿಜಯ್ ನೋಡಿ ವೋಟ್ ಹಾಕಿದ್ದಾರೆ. ಹೀಗಿರುವಾಗ ಅಣ್ಣಾಮಲೈ ಬಗ್ಗೆ ತಕ್ಕ ಮಟ್ಟಿಗೆ ಜನರು ತಿಳ್ಕೊಂಡು ನಂಬಿಕೆಯನ್ನ ಇಟ್ಟಿದ್ದಾರೆ. ಇದು ವರ್ಕ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಎರಡನೇ ವಿಚಾರ, ಸ್ವಲ್ಪ ಪಾಲಿಟಿಕ್ಸ್ ನಿಂದ ಬ್ರೇಕ್ ತಗೊಳ್ತಾ ಇದ್ದಾರೆ ಅನ್ನೋದು. ಇದಕ್ಕೆ ಕಾದು ನೋಡುವ ತಂತ್ರ ಅನ್ನೋ ರೀತಿಯ ವಿಮರ್ಶೆಗಳು ಕೂಡ ಬರ್ತಾ ಇದೆ. ರಿಸಲ್ಟ್ ಬಂದ ಬಳಿಕ ಬಿಜೆಪಿ ಎಡವಿದ್ದಲ್ಲಿ ಯಾವ ತಪ್ಪನ್ನ ಮಾಡಬಾರದಿತ್ತು, ಹೀಗೆ ಸಾಕಷ್ಟು ವಿಚಾರಗಳು ರಿವೀಲ್ ಆದವು. ಇದೆಲ್ಲವೂ ಹೈಕಮಾಂಡ್ ಅನ್ನ ತಲುಪಿದೆ ಅನ್ನೋದ್ರಲ್ಲಿ ಖಂಡಿತ ಅಚ್ಚರಿ ಇಲ್ಲ. ಅಣ್ಣಾಮಲೈ ಇಲ್ಲದೆ ತಮಿಳುನಾಡು ಬಿಜೆಪಿ ಇಲ್ಲ ಅನ್ನೋ ಕ್ಲಿಯರ್ ಮೆಸೇಜ್ ಸಿಕ್ಕಿದ್ರು ಅವರ ವಿಚಾರದಲ್ಲಿ ಪಕ್ಷ ಇನ್ನು ಯಾವುದೇ ಪ್ರಮುಖ ನಿರ್ಧಾರವನ್ನ ಕೈಗೊಂಡಿಲ್ಲ. ಅವರಿಗೆ ಒಂದು ನಿರ್ದಿಷ್ಟ ಹುದ್ದೆಯನ್ನ ಘೋಷಣೆ ಮಾಡಿಲ್ಲ. ಕೇಂದ್ರಕ್ಕೆ ಕರ್ಕೊಂಡು ಹೋಗೋ ಬಗ್ಗೆ ಕೂಡ ಇನ್ನು ಭರವಸೆ ಕೊಟ್ಟಿಲ್ಲ. ಅಥವಾ ಅವರು ರಾಜ್ಯದಲ್ಲೇ ಮುಂದುವರಿಯಲಿ ಅನ್ನೋದನ್ನು ಕೂಡ ಹೇಳಿಲ್ಲ.
ಅವರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದು 1 ವರ್ಷಗಳು ಕಳೆದಿವೆ. ಕೊನೆ ಪಕ್ಷ ಮತ್ತೆ ಅವರನ್ನ ಅದೇ ಸ್ಥಾನಕ್ಕೆ ನೇಮಕ ಮಾಡಿದಿದ್ರೆ ಬಿಜೆಪಿ ಮೇಲೆ ಭರವಸೆ ಬರ್ತಾ ಇತ್ತು. ಆದ್ರಿಂದ ನಿಮ್ಮ ನಿರ್ಧಾರ ಏನು ಅನ್ನೋದನ್ನ ಕೇಳೋ ಸಲುವಾಗಿ ಅಣ್ಣಾಮಲೈ ಬ್ರೇಕ್ ತೆಗೆದುಕೊಂಡಿದ್ದಾರಾ ಅನ್ನೋ ರೀತಿಯ ಚರ್ಚೆಗಳಾಗ್ತಾ ಇದೆ. ಮೂರನೇ ವಿಚಾರ, ಹೊಸ ಕ್ಯಾಂಪೇನ್ ಮೂಲಕ ಕಾರ್ಯಕರ್ತ ಬಲವನ್ನ ಹೆಚ್ಚಿಸಿಕೊಳ್ತಾರೆ ಅನ್ನೋದು. ಇದನ್ನ ಪಕ್ಷದ ಒಳಗೆ ಇದ್ದುಕೊಂಡು ಮಾಡ್ತಾರಾ ಅಥವಾ ಬಿಜೆಪಿ ಬಿಟ್ಟು ಹೋಗಿ ಮಾಡ್ತಾರಾ ಅನ್ನೋ ಬಗ್ಗೆ ಕ್ಲಾರಿಟಿ ಇಲ್ಲ. ಆದ್ರೆ ಈ ಕ್ಯಾಂಪೇನ್ ಶುರುವಾಗುವುದು ಗ್ಯಾರಂಟಿ ಅನ್ನೋ ವಿಚಾರ ದಟ್ಟವಾಗಿದೆ. ಆಗ್ಲೇ ಹೇಳಿದ ಹಾಗೆ ಸಮಾನ ಮನಸ್ಕರು, ಪ್ರಮುಖವಾಗಿ ಯುವ ಸಮೂಹವನ್ನ ಒಗ್ಗೂಡಿಸಿ ತಳಮಟ್ಟದಿಂದ ಅತ್ಯಂತ ಬಲಿಷ್ಠ ಪಡೆಯನ್ನ ಸೃಷ್ಟಿಸುವುದು. ಈ ಹಿಂದೆ ಅಣ್ಣಾಮಲೈ ಸಾಕಷ್ಟು ಸಂದರ್ಭಗಳಲ್ಲಿ ಹೇಳಿದ್ರು, ನನ್ನ ಗುರಿ ಇರೋದು ಈ ಎಲೆಕ್ಷನ್ ಗೆದ್ದು ಸಿಎಂ ಕುರ್ಚಿಯಲ್ಲಿ ಕೂರಬೇಕು ಅನ್ನೋದಲ್ಲ, ಬದಲಿಗೆ ಒಂದು ಬಲವಾದ ಪಡೆಯನ್ನ ಕಟ್ಟಬೇಕು, ಅದಕ್ಕೆ ಇನ್ನೊಂದು 20 ವರ್ಷ ಬೇಕಾಗ್ಬೋದು. ಅಷ್ಟರಲ್ಲಿ ನಾವು ಪ್ರತಿ ಕ್ಷೇತ್ರದಲ್ಲೂ ಒಬ್ಬ ನಾಯಕನನ್ನ ಹುಟ್ಟು ಹಾಕಿದ್ರೆ ಸರಿಯಾದ ಸಮಯ ಬರೋ ಹೊತ್ತಲ್ಲಿ ಜನರಿಗೆ ನಮ್ಮ ಪಕ್ಷದ ಮೇಲೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಹಾಗೂ ನಾಯಕರು ಕೂಡ ಸರಿಯಾದ ಆಡಳಿತ ಕೊಡೋದಕ್ಕೆ ತಯಾರಾಗಿ ನಿಂತಿರ್ತಾರೆ. ಆ ದಿನಕ್ಕಾಗಿ ನಾವು ಇಂದಿನಿಂದ ಶ್ರಮವನ್ನ ಹಾಕಬೇಕು ಅಂತ ಹೇಳಿದ್ರು. ಆದ್ರಿಂದ ಈ ಕ್ಯಾಂಪೇನ್ ಬಗ್ಗೆ ನಿರೀಕ್ಷೆ ಹೆಚ್ಚಿದೆ. ಇನ್ನು ಇದೆಲ್ಲದರ ಮಧ್ಯೆ ಅಣ್ಣಾಮಲೈ ಬಿಜೆಪಿ ಬಿಡೋದಿಲ್ಲ ಅನ್ನೋದಕ್ಕೂ ಒಂದು ಬಲವಾದ ಕಾರಣ ಇದೆ. ಅದು ಈ ಹಿಂದೆ ಅವರೇ ಹಲವು ಸಲ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋದು. ನಾನು ಬಂದಿರೋದು ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಬೆಳೆಸೋದಕ್ಕೆ ಹಾಗೂ ಬಿಜೆಪಿಯನ್ನ ಅಧಿಕಾರದಲ್ಲಿ ಕೂರಿಸೋದಕ್ಕೆ. ಇದನ್ನ ಬಿಟ್ಟು ಬೇರೆ ರೀತಿಯ ರಾಜಕೀಯದ ಆಲೋಚನೆಗಳೇ ಇಲ್ಲ. ಒಂದೇ ಬಿಜೆಪಿಯಲ್ಲಿ ಇರ್ತೀನಿ, ಇಲ್ಲ ಅಂದ್ರೆ ರಾಜಕೀಯ ಬಿಟ್ಟು ಕೃಷಿ ಕಡೆ ಹೋಗ್ತೀನಿ. ಮೋದಿ ಹಾಗೂ ಅಮಿತ್ ಶಾ ಕೈ ಬಲಪಡಿಸೋದೇ ನನ್ನ ಏಕೈಕ ಗುರಿ ಅನ್ನೋದನ್ನ ಹೇಳಿದ್ರು. ಬೇರೆ ರಾಜಕಾರಣಿಗಳಿಗೂ ಅಣ್ಣಾಮಲೈಗೂ ಇರೋ ವ್ಯತ್ಯಾಸ ಏನಂದ್ರೆ ಅದು ಆಡಿದ ಮಾತನ್ನ ತಿರುಗಿಸಿ ಯೂಟರ್ನ್ ಹೊಡೆಯೋದಿಲ್ಲ ಅನ್ನೋದು. ಈ ನಿಟ್ಟಿನಲ್ಲಿ ಅಣ್ಣಾಮಲೈ ಬಿಜೆಪಿ ಬಿಟ್ಟು ಹೋಗೋದಿಲ್ಲ ಅನ್ನೋದು ಕೂಡ ವಾಸ್ತವ ಎನಿಸ್ಕೊಳ್ತಾ ಇದೆ. ಆದ್ರೆ ಈ ಹೊತ್ತಲ್ಲಿ ಜನರಿಂದ ಯಾವ ರೀತಿ ಅಭಿಪ್ರಾಯಗಳು ಬರ್ತಾ ಇವೆ ಅನ್ನೋದನ್ನ ಕೂಡ ಗಮನಿಸಲೇಬೇಕಾಗುತ್ತೆ. ಅಣ್ಣಾಮಲೈರನ್ನ ಬಿಜೆಪಿ ಕಡೆಗಣಿಸಿದ್ದು ಜಾಸ್ತಿ ಆಯ್ತು. ಈ ರೀತಿ ಇರೋ ಬದಲು ಹೊರಬರೋದೇ ಸರಿ ಅನ್ನೋದು. ಯಾಕಂದ್ರೆ 2026ರ ಚುನಾವಣೆಗೆ ಸರಿಯಾಗಿ 2 ವರ್ಷ ಇರೋ ಮುನ್ನ ಎನ್ ಮಣ್ ಎನ್ ಮಕ್ಕಳನ್ನು ಪಾದಯಾತ್ರೆ ಮಾಡಿ ಇಡೀ ತಮಿಳುನಾಡನ್ನ ಸುತ್ತಿದ್ರು. 234 ಕ್ಷೇತ್ರಗಳ ಜನಾಭಿಪ್ರಾಯವನ್ನ ಖುದ್ದು ತಾವೇ ಹೋಗಿ ತಿಳಿದುಕೊಂಡ್ರು. ಅಲ್ಲಿ ಸಿಕ್ಕ ರೆಸ್ಪಾನ್ಸ್ ನೋಡಿದ್ಮೇಲಾದ್ರೂ ಅವರನ್ನ ಮುಂದೆ ಬಿಡಬೇಕಿತ್ತು. ಆದ್ರೆ ಹಾಗೆ ಮಾಡ್ಲಿಲ್ಲ. ಇನ್ನು 2024ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಹಠ ಹಿಡಿದು ಯಾರೊಂದಿಗೂ ಮೈತ್ರಿ ಬೇಡ, ಪ್ರತ್ಯೇಕವಾಗಿ ಹೋಗೋಣ ಅಂತ ಹೇಳಿ ಹೈಕಮಾಂಡ್ ಅನ್ನ ಒಪ್ಪಿಸಿದ್ರು, ಭರವಸೆ ಕೊಟ್ಟರು. 2% ಇದ್ದ ಬಿಜೆಪಿ ವೋಟ್ ಶೇರ್ ಅನ್ನ 11%ಗೆ ತಗೊಂಡು ಹೋಗಿ ನಿಲ್ಸಿದ್ರು. ಅಲ್ಲೂ ಅವರ ಸ್ಟ್ರಾಟಜಿಯೇ ವರ್ಕ್ ಆಗಿದ್ದು. ಇದನ್ನ ನೋಡಿದ್ಮೇಲಾದ್ರೂ ಅವರ ಮೇಲೆ ಭರವಸೆ ಇಡಬೇಕಿತ್ತು. ಆದ್ರೆ ಆ ರೀತಿ ಆಗದೆ ಅವರ ಅಧ್ಯಕ್ಷ ಸ್ಥಾನವೂ ಹೋಯ್ತು. ವಿಧಾನಸಭಾ ಎಲೆಕ್ಷನ್ ನಲ್ಲಿ ಅವರಿಗೆ ಬೇಕಾದ ಕ್ಷೇತ್ರದಲ್ಲಿ ಟಿಕೆಟ್ ಕೂಡ ಸಿಗ್ಲಿಲ್ಲ. ಇಷ್ಟು ಕ್ಲಿಯರ್ ಆಗಿ ತಮಿಳುನಾಡು ರಾಜಕೀಯದ ವಾಸ್ತವ ದರ್ಶನ ಆದ ಬಳಿಕವೂ ಹೈಕಮಾಂಡ್ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಿದೆ. ಅಂದಹಾಗೆ ಬಿಜೆಪಿ ಇಷ್ಟು ಬಲಿಷ್ಠವಾಗಿ ಬೆಳೆದಿರೋದರ ಹಿಂದೆ ಸರಿಯಾದ ನಾಯಕರನ್ನ ಗುರುತಿಸಿ ಪ್ರೋತ್ಸಾಹಿಸಿರೋ ಸಂಪ್ರದಾಯ ಇದೆ ಅನ್ನೋದು ನಿಜವೇ. ಅಣ್ಣಾಮಲೈ ವಿಚಾರದಲ್ಲಿ ಅದಿನ್ನೂ ಯಾಕೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಅಣ್ಣಾಮಲೈರನ್ನ ಕಳೆದುಕೊಳ್ಳೋ ಮೂರ್ಖತನ ಹೈಕಮಾಂಡ್ ಕಡೆಯಿಂದ ಆಗೋದಿಲ್ಲ ಅನ್ನೋ ನಿರೀಕ್ಷೆ ಜನರಲ್ಲಿ ದಟ್ಟವಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.